ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದ ಇಂಟ್ರೊಡಕ್ಷನ್ ನಾನು ಆದಮೇಲೆ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇದೆ ಅಂತ ಹೇಳಿಬಿಟ್ಟು ನಾನು ಆದೋನಿಗೆ ಹೋಗಿದ್ದೆ. ಸೊ ಶಾಪಿಂಗ್ ಎಲ್ಲ ಹೋಗಿದ್ವಿ ನಾನು ನನ್ನ ಫ್ರೆಂಡ್ ಹೋಗಿ. ಸೊ ಆದೋನಿಯಲ್ಲಿ ಬಂದುಬಿಟ್ಟು ಇದು ಫೇಮಸ್ ಚಾಟ್, ಕಚೋರಿ ಮತ್ತು ಪಾಪಡ್ ಅದೆಲ್ಲ. ಸೊ ಹಂಗೆ ತಿನ್ಕೊಂಡ್ವಿ, ಎಷ್ಟೊಂದು ದಿನ ಆಯಿತು ಅಂತ ಹೇಳಿಬಿಟ್ಟು. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಬಾಪು ಸ್ಟೋರೀಸ್. ನಾನಿವತ್ತು ನಮ್ಮೂರಿಗೆ ಬಂದಿದ್ದೀನಿ, ನನ್ನ ಫ್ರೆಂಡ್ ಮದುವೆ ಇರೋದು. ಹಾಯ್ ಫ್ರೆಂಡ್ಸ್, ನಾನು ಸ್ವಾತಿ ಫ್ರೆಂಡ್ ಪ್ರೀತಿ. ಎಲ್ಲರೂ ಸಪೋರ್ಟ್ ಮಾಡಿ ಅವಳ ಚಾನಲ್ಗೆ ಸ್ವಾತಿ ಬಾಪು ಸ್ಟೋರೀಸ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ. ನಾವಿವತ್ತು ನಮ್ಮೂರಿಗೆ ಬಂದೀವಿ, ಅದು ಆದೋನಿಗೆ ನನ್ನ ಫ್ರೆಂಡ್ ಮ್ಯಾರೇಜ್ ಇರೋದ್ರಿಂದ. ಸೊ ಇವತ್ತು ಹಲ್ದಿ ಇದೆ. ಇದು ಬಂದುಬಿಟ್ಟು ನನ್ನ ಔಟ್ಫಿಟ್. ಹಲ್ದಿಗೆ ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಈ ಥರ ಡಿಫ್ರೆಂಟ್ ಕಲರ್ ಹಾಕಿದ್ವಿ. ಇವರೆಲ್ಲ ಬಂದುಬಿಟ್ಟು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಹಲೋ ಯಶಸ್ವಿನಿ. ಇವಳು ಬಂದ್ಬಿಟ್ಟು ರೀಸೆಂಟಾಗಿ 1 ಮಂತ್ ಆಯಿತು ಮದುವೆ ಆಗಿ. ಹಾಯ್ ದಿವ್ಯಾ. ಹಾಯ್ ವೆಲ್ಕಮ್ ಟು ದಿ ವ್ಲಾಗ್. ನಾವು ಹಳ್ಳಿಗಂತ ಹೇಳ್ಬಿಟ್ಟು ಈ ಥರ ಡ್ರೆಸ್ ಹಾಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ನಾನು ಇವತ್ತು ಮಾರ್ನಿಂಗ್ ಊರಿಂದ ಬಂದು ಶಾಪ್ ಹೋಗಿದ್ವಿ ನಾಯಿತು. ಸೊ ಈ ಥರ ಡ್ರೆಸ್ ತಂದುಕೊಟ್ಟಿದ್ದೀನಿ. ಕಾಮೆಂಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪ್ರೈಸ್ನು ಗೆಸ್ ಮಾಡಿ, ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ ಕೇಸ್ ನಿಮ್ಗೆ ಏನಾದರೂ ಪ್ರೈಸ್ ಬೇಕು ಅಂತ ಅಂದರೆ. ಮತ್ತೆ ಮಿಂಡಪ್ ಬಂದ್ರೆ ನೋಡಿ ಹೆಂಗೆ ಬೈತಾರೆ ಫ್ರೆಂಡ್ಸ್. ಬರೀ ಆ್ಯಕ್ಚುಲಿ ಇವಳಿಗೆ ಕನ್ನಡ ಬರಲ್ಲ. ನಾವು ಕನ್ನಡ ಮಾತಾಡೋದು ನೋಡಿ ನೋಡಿ ಸ್ವಲ್ಪ ಕಲ್ತಿದ್ದಾಳೆ. ಬಟ್ ಆ ಕನ್ನಡ ಇವಾಗ ಕಲ್ತಿದ್ದು ನಮಗೆ ಕನ್ನಡ ಅವೆಲ್ಲ ನಮ್ಮ ಕಂಡಿ ಭಾಗಸ್ತದೆ. ಕನ್ನಡ ಕನ್ನಡ ಹೇಗಿದ್ದೀರಾ ಎಲ್ಲರೂ? ನಮಸ್ತೆ ಕರ್ನಾಟಕ. ಸಪೋರ್ಟ್ ಮಾಡಲಿ ನಮ್ಮ ಸ್ವಾತಿಗೆ. ನಾನು ಈ ವಿಡಿಯೋದಲ್ಲಿ ಬ್ರೈಡ್ನ ತೋರಿಸಿಲ್ಲ, ಅವಳು ಬೇಡ ಅಂತ ಹೇಳಿದ್ಲು. ಸೊ ಯಾರು ಕಂಫರ್ಟಬಲ್ ಇರ್ತಾರೋ ಅವ್ರನ್ನ ಮಾತ್ರ ನಾನು ತೋರಿಸ್ತೀನಿ. ನಾಳೆ ಸಿಗ್ತೀವಿ. ಬಾಯ್ ಬಾಯ್. ಮತ್ತೆ ನಾಳೆ ಸಿಗೋಣ ಎಲ್ಲರಿಗೂ. ಓಕೆ ಬಾಯ್. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗಬೇಕಾದ್ರೆ ನನ್ನ ಫ್ರೆಂಡ್ ಹೇಳ್ತಿದ್ಲು ಇದು ಚೆನ್ನಾಗಿದೆ, ಇದು ಅದನ್ನೆಲ್ಲಿ ಹೊಸ್ದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹೋಗಿದ್ವಿ ನಾವು ಟ್ರೈ ಮಾಡೋಣ ಅಂತ ಹೇಳಿ. ನಾವಿಬ್ಬರು ಯಾವಾಗಾದ್ರು ಮೀಟ್ ಆದಾಗ ಮನೇಲಿರೋದಕ್ಕಿಂತ ಜಾಸ್ತಿ ಹೊರಗಡೆನೇ ಇರ್ತೀವಿ. ಶಾಪಿಂಗ್ ಅದು ಇದು ಅಂತ ಹೇಳ್ಬಿಟ್ಟು ಸುತ್ತಾಡ್ತಾನೆ ಇರ್ತೀವಿ. ನಾನು ಬೆಂಗಳೂರಲ್ಲಿ ಇದ್ದಾಗ ಆಲ್ಮೋಸ್ಟ್ ಮಂತ್ಲಿ ಒನ್ಸ್ ಅಂತೂ ಮೀಟ್ ಮಾಡ್ತಾನೆ ಇದ್ವಿ, ಹೊರಗಡೆ ಅಥವಾ ಎಲ್ಲಾದರೂ ಹೋಗ್ತಾನೆ ಇದ್ವಿ. ಸೊ ಇವಾಗ ಹೈದ್ರಾಬಾದ್ ಶಿಫ್ಟ್ ಆದಾಗಿಂದ ತುಂಬ ಕಷ್ಟ ಆಗಿದೆ. ಆ್ಯಂಡ್ ಅವ್ಳಿಗೂ ಮದುವೆ ಆಗಿರೋದ್ರಿಂದ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ನಾವಿಬ್ಬರು ಅದೋನಿಯಲ್ಲಿದ್ದರೆ ಮಾತ್ರ ಮನೇಲಿ ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲ. ನಾನಂತೂ ಅವಳು ಹಂಗೆ ಕರೀತಾಳೆ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು, ಅಥವಾ ನಾನೇ ಕರೀತಿರ್ತೀನಿ ತಿನ್ನೋಕ್ಕೆ ಅದು ಇದು ಅಂತ ಹೇಳ್ಬಿಟ್ಟು. ಏನಾದರೂ ಪಿಜ್ಜಾ ಬಗ್ಗೆ ಟೇಸ್ಟ್ ಇಸ್ ಸೋ ಗುಡ್. ಮಸ್ಟ್ ಟ್ರೈ ಇನ್ ಆದೋನಿ. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಆದೋನಿ. ಲ್ಯಾಪಿನೋಸ್ ಪ್ಯೂರ್ ವೆಜ್. ನೀವು ಆದೋನಿಗೆ ಏನಾರ ಬಂದರೆ ಲ್ಯಾಪಿನೋಸ್ಗೆ ಬನ್ನಿ, ಖಂಡಿತ ಟ್ರೈ ಮಾಡಿ. ಇದು ನಾರ್ಮಲ್ ಡಾಮಿನೋಸ್ ಥರ ಅಂತಲ್ಲ, ಫ್ರೆಶ್ ಆಗಿದೆ. ಟೇಸ್ಟ್ನೂ ಫ್ರೆಶ್ ಹೋಮ್ ಮೇಡ್ ಥರ ಇದೆ. ಸೊ ಅದರಿಂದ ಟೇಸ್ಟ್ನೂ ಚೆನ್ನಾಗಿ ಬರ್ತದೆ. ಈವನ್ ಪನ್ನೀರ್ ಟೇಸ್ಟ್ನೂ ಚೆನ್ನಾಗಿತ್ತು. ಟ್ರೈ ಮಾಡಿ ಇನ್ ಕೇಸ್ ನೀವು ಯಾರಾದ್ರೂ ಆದೋನಿಯಲ್ಲಿದ್ದರೆ. ಈ ಶಾಪ್ ಬಂದುಬಿಟ್ಟು ಆರ್ಟ್ಸ್ ಕಾಲೇಜ್ ಹತ್ರ ಇದೆ. ನಾವಿನ್ನು ತಿನ್ಕೊಂಡ್ಬಿಟ್ಟು ಇನ್ನು ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ನಾವಿನ್ನು ಮದುವೆಗೆ ಅಂತ ಹೇಳ್ಬಿಟ್ಟು ರೆಡಿ ಹಾಕಿ ಹೋಗ್ತಾ ಇದ್ವಿ. ಅವಳಂತೂ ತುಂಬ ಚೆನ್ನಾಗಿದ್ಲು, ಮೇಕಪ್ನು ತುಂಬ ಚೆನ್ನಾಗಾಗಿತ್ತು. ಸರಿ ಮ್ಯಾಲೆ ಏನು ಹೇಳು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಬಾಪು ಸ್ಟೋರೀಸ್. ನಾವಿವಾಗ ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ, ಈ ಥರ ರೆಡಿಯಾಗಿ. ಹಾಯ್ ಫ್ರೆಂಡ್ಸ್. ಪ್ರೀತಿ ಕಮಾನ್ ಹೇಳ. ಏನಿಲ್ಲ. ಹೆಂಗಾಯ್ತು ಆಯಿಷಾ ಮದುವೆ? ಆಯಿಷಾ ಮದುವೆ ಚೆನ್ನಾಗಿ
ಖುಷಿಯಾಗಾಯಿತು. ಸ್ವಾತಿ ಬಂದಿದ್ದಕ್ಕೆ ಇನ್ನೂ ಇನ್ನೂ ಜಾಸ್ತಿ ಆಯಿಷಾ ಹೆಂಗಿದ್ದಾಳೆ ಇವತ್ತು ನೋಡೋಕ್ಕೆ? ಸೂಪರ್ ಆಗಿದ್ದಾಳೆ. ಸ್ವಾತಿ ಬಂದಿದ್ದಕ್ಕೆ ಇನ್ನೂ ಅಷ್ಟು ಖುಷಿ ಇದೆ. ಮದುವೆಗೆ ನಮ್ಮ ಸರ್ ಅವ್ರನ್ನೂ ಬಂದಿದ್ದು, ಅವ್ರನ್ನೂ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ತುಂಬ ದಿನ ಆಯಿತು ಅವ್ರನ್ನೂ ಮೀಟ್ ಮಾಡಿದ್ದಿಲ್ಲ. ಆ್ಯಂಡ್ ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿ ತುಂಬ ದಿನ ಆಗಿತ್ತು. ಒಂಥರ ಚೆನ್ನಾಗಿ ಗೆಟ್ ಟುಗೆದರ್ ಥರನೂ ಇತ್ತು ನಾವು. ಸೊ 2 days ಹೆಂಗಾಗೋಯ್ತು ಏನೋ ಗೊತ್ತಾಗಲೇ ಇಲ್ಲ. ನಾವಂತರೂ ಮದುವೆಯಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಮದುವೆನೂ ತುಂಬ ಚೆನ್ನಾಗಾಯಿತು. ಅವಳಿಗೂ ಪಾಪ ತುಂಬ ಖುಷಿ ಆಯಿತು, ನನ್ನ ಫ್ರೆಂಡ್ಗೆ ಮದುವೆಗೆ ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಫಂಕ್ಷನ್ ಮುಗಿಸ್ಕೊಂಡ್ಬಿಟ್ಟು ನಾವೆಲ್ಲರೂ ಜೊತೆಯಲ್ಲಿ ಒಂದೇ ಆಟೋಲ್ಲಿ ಹೋಗ್ತಾ ಇದ್ವಿ ಮನೆಗೆ. ಆ್ಯಂಡ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸ್ವಾತಿ ಬಾಪು ಸ್ಟೋರೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.